ಈ ಮೂರ್ತಿಗಿರಿ ಬಂಗಾರ ಇವು ಇದ್ದವು ಇವು ಬಂಗಾರ ತೆಗೆದ ತುಕುಡಿ ಇಲ್ಲೈತೆ ನೋಡ್ರಿ. ಮ್ಯಾಲಿನ ಝೂಮ್ ಮಾಡಿ ಸ್ವಲ್ಪ ಮ್ಯಾಲಿನ ತೋರಿಸಿ ನಟೀನ ಕೆಳಗಿನ ಮ್ಯಾಲ ಮ್ಯಾಲಿನ ನೋಡಿ ಎರಡು ಟೈಪ್ ಕೈ ಪೈ ಎಲ್ಲ ಗೋಲ್ಡ್ ಕಟ್ ಮಾಡ್ಯಾರ. ಬಂಗಾರ ತುಕುಡಿದ್ದು ರೀ ಅವು ಸಣ್ಣ 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 ಸಣ್ಣ. ನಮಸ್ಕಾರ ವೀಕ್ಷಕರೇ, ನಾವೀಗ ಎಲ್ಲಿ ಹೊರಟಿದ್ದೀವಪ್ಪ ಅಂತಂದ್ರೆ ಅತ್ನಿ ತಾಲೂಕಿನಲ್ಲಿರುವಂತಹ ಸತ್ತಿ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ವೀಕ್ಷಕರೇ. ಜಕಣಾಚಾರ್ಯರ ಕಾಲದಲ್ಲಿ ನಿರ್ಮಿತವಾಗಿರುವಂತಹ ಶ್ರೀ ನಾರಾಯಣ ದೇವರ ಗೋಲ್ಡ್ ಲೇಪಿತವಾಗಿರುವಂತಹ ಮೂರ್ತಿಯನ್ನು ನಾವು ನೋಡ್ಲಕ್ಕೆ ಹೊಂಟಿದ್ದೀವಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ನೋಡ್ಕೊಂಡು ಬರೋಣ. ಮತ್ತು ಅದು ಎಲ್ಲಿದೆಪ್ಪ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಅತ್ನಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಕೂಡ ಇರುವಂತಹ ಬಹಳ ವಿಶೇಷ ಮತ್ತು ವೈಶಿಷ್ಟ್ಯ ಈ ಒಂದು ವಿಷಯ ನಮ್ಮ ಬೆಳಗಾವಿ ಜಿಲ್ಲೆಯ ಎಷ್ಟೋ ಜನರಿಗೆ ತಿಳಿದಿಲ್ಲ. ಇಲ್ಲಿಗೆ ಎಲ್ಲಿದೆ ಮತ್ತು ಯಾವುದು ದೇವಾಲಯ, ಯಾವುದು ವೈಶಿಷ್ಟ್ಯವಾದ ಕೆತ್ತನೆ, ಮೂರ್ತಿಗಳು ಏನಾಗಿವೆ ಇವಿರ್ತಿರೋ ಪರಿಸ್ಥಿತಿ, ಆ ಕಾಲದ ಆದಿಲ್ಶಾಹಿಗಳು ಆ ಕೆತ್ತನೆಯನ್ನು ಹಾಗೆ ಬಿಟ್ಟಿದ್ದಾರೆ ಅಥವಾ ಭಿನ್ನ ಮಾಡಿದ್ದಾರೆ ಎಂಬುದು ನಾವಿಲ್ಲಿ ನೋಡ್ಕೋಬೋದು ವೀಕ್ಷಕರೇ. ವೀಕ್ಷಕರೇ, ಯಾರು ಕೆತ್ತನೆ ಮಾಡಿದ್ದಾರೆ ಅಂದರೆ ಅಮರ ಶಿಲ್ಪಿ ಜಕಣಾಚಾರ್ಯರು. ಅವರು ತಮ್ಮ ಕೈ ಚಳಕದಿಂದ ನಿರ್ಮಿತವಾಗಿರುವಂತಹ ಈ ಮೂರ್ತಿಗಳು ನಾವಿಲ್ಲಿ ನೋಡಬಹುದು ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಸುವ್ಯವಸ್ಥಿತವಾಗಿ ಸುವಿಸ್ತಾರವಾಗಿ ಎಲ್ಲ ತಿಳ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ, ನೋಡೋಣ. ವೀಕ್ಷಕರೇ, ಇಲ್ಲಿ ಮೂರ್ತಿಗಳು ಮತ್ತು ಇಲ್ಲಿ ಗರ್ಭಗುಡಿಯಲ್ಲಿರುವಂತಹ ಲಿಂಗ ಇಲ್ಲಿ ಭಗ್ನವಾಗಿದ್ದನ್ನು ನಾವಿಲ್ಲಿ ನೋಡ್ಕೋಬೋದು. ಮತ್ತು ಇಲ್ಲಿನ ಮೂರ್ತಿಗಳ ಸಹ ಕಾಣುವುದಿಲ್ಲ ವೀಕ್ಷಕರೇ. ಏಕೆಂತಂದರೆ ಇಲ್ಲಿನ ಕೆಲವು ಮೂರ್ತಿಗಳು ಮೊಘಲರ ಕಾಲದಲ್ಲಿ ಯುದ್ಧದ ಸಮಯದಲ್ಲಿ ಮೂರ್ತಿಗಳು ಭಂಗವಾಗಿವೆ ಮತ್ತು ಅಲ್ಲಿ ನಾಶಪಡಿಸಲಾಗಿದೆ ವೀಕ್ಷಕರೇ. ಈ ಮೂರ್ತಿಗಿರಿ ಬಂಗಾರ ಇವು ಇದ್ದವು ಇವು ಬಂಗಾರ ತೆಗೆದ ತುಕುಡಿ ಇಲ್ಲೈತೆ ನೋಡ್ರಿ. ನಿಮಗೆಲ್ಲರಿಗೂ ಗೊತ್ತು ಖ್ಯಾತ ಪ್ರಖ್ಯಾತ ಅಮರ ಶಿಲ್ಪಿ ಜಕಣಾಚಾರ್ಯರ ಅವ್ರ ಬಗ್ಗೆ ನಾವು ಬಾಲ್ಯದಲ್ಲಿ ಕೇವಲ ಹಿಸ್ಟ್ರಿಯಲ್ಲಿ ಅಂದರೆ ಆ ವಿದ್ಯಾರ್ಥಿಯಾಗಿ ಓದುತ್ತಿದ್ದಾಗ ಆ ಇತಿಹಾಸದ ಪುಟಗಳಲ್ಲಿ ಮಾತ್ರ ಓದಿದ್ದೇವೆ ವೀಕ್ಷಕರೇ. ಆದರೆ ಇಲ್ಲಿ ಸ್ವತಃ ಅವರೇ ಕೆತ್ತನೆ ಮಾಡಿರುವಂತಹ ದೇವಾಲಯ, ಇವತ್ತಿನ ದಿನ ಹೋಗಿ ಅಲ್ಲಿ ವೀಕ್ಷಣೆ, ಆ ಬಂಗಾರದಿಂದ ಲೇಪಿತವಾಗಿರುವಂತಹ ಮೂರ್ತಿಗೆ ನಾವು ಇವತ್ತು ವೀಕ್ಷಣೆ ಮಾಡಬಹುದು ವೀಕ್ಷಕರೇ. ಈ ಮೂರ್ತಿಗಿರಿ ಬಂಗಾರ ಇವು ಇದ್ದವು ಇವು ಬಂಗಾರ ತೆಗೆದ ತುಕುಡಿ ಇಲ್ಲೈತೆ ನೋಡ್ರಿ. ನಾವು ಸಣ್ಣಾಗಿದ್ದಾಗ ಕಲ್ಲ ಹೊಡ್ತಿದ್ದೀವಿ, ನಮ್ಮ ಮಾಹಿತಿ ಸಣ್ಣ ಹುಡುಗಿರ್ತೀವಿ ನಾವು. ಹಾಂ ಸ್ವಲ್ಪ ಇಲ್ಲಿ ಇಲ್ಲಿ ನಾಯಿಗೆ ಇರಲಿ, ನಾಯಿಗೆ ನೋಡ್ರಿ, ವಿಡಿಯೋ ಮಾಡ್ಕೊಳ್ಳಿ. ಕೈ ಪೈ ಎಲ್ಲ ಗೋಲ್ಡ್ ಕಟ್ ಮಾಡ್ಯಾರ. ಬಂಗಾರ ತುಕುಡಿದ್ದು ರೀ ಅವು ಸಣ್ಣ 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 ಸಣ್ಣ. ಬಿಜಾಪುರ ಇವು ಬಚ್ಚಾನ್ ಕಾಲ್ ಕಾದವ್ರಿ. ಇವರು ನಾರಾಯಣ ದೇವ್ರಿ. ಅದಕ್ಕೆ ಇವು ಬಚ್ಚಾನ್ ಕಾಲಕ್ಕೆ ರೀ ಮೊಘಲ್ರ ಇದ್ದಿದ್ರಲ್ಲ, ಆ ಮೊಘಲ್ರ ಕಾಲಕ್ಕೆ ಇವೆಲ್ಲ ಹೊಡೆದದ್ದು ನೋಡ್ರಿ. ಇವೆಲ್ಲ ಕಟ್ಟಾದದ್ದು ಇವು ನೋಡ್ರಿ, ಇವೆಲ್ಲ ಕೈ ಕಟ್ಟಾದದ್ರಿ. ಈ ಕೈ ಕಟ್ಟದ ಅವಾಗ ರೀ ಅದು ಯಾವ್ದು ನಾರಾಯಣ ಮಂದಿರ, ನಾರಾಯಣ ದೇವ್ರಿ. ನಾರಾಯಣ ದೇವ್ರಿ ಇದು ಗುಡಿ ಯಾವಾಗ ಯಾವ ಕಾಲ ಅದರಲ್ಲೇ ಅದಕ್ಕೆ ನಮಗೆ ಏನಿರಲಿಲ್ಲ ಜಕಣಾಚಾರ್ಯ ಟೈಮ್ಕ ಆ ಟೈಮ್ ಕಾದದ್ದು ಗುಡಿ.
ಬಂಗಾರರು, ಒಂದು ಬ್ರಹ್ಮನಾರಾಯಣ, ಒಂದು ಕೋಟಿ ಲಿಂಗೇಶ್ವರ ಹೊಳೆದಂಡ್ಯಾಗ, ಇನ್ನೊಬ್ಬ ವೀರಭದ್ರೇಶ್ವರ ಇಲ್ಲಿ ಕುಂಬಾರಗುಡಿಯಾಗ, ಮಲ್ಲಾಪಡಿ. ಅಂದ್ರೆ ಇಲ್ಲಿ ವರ್ಷಾದ ಪೂಜೆ ಆಗುತ್ತಲ್ಲ, ಪೂಜೆ ಮಾಡ್ತೀವಿ ಶ್ರಾವಣ. ಈ ಒಣ ಮಾಡ್ತಾರೆ. ಮತ್ತೆ ಇದ್ರದ್ದು ಭೂಮಿ ಐತೆ ಅಂತ ಹೇಳ್ತಾರ್ರಿ. ಅದ ಯಾರ ಟೈಮ್ದಾಗ ಮಾಡ್ಕೊಂಡಾರು ಅವ್ರ ದಾಖಲೆ ಇಲ್ಲ. ಇಲ್ಲ ಹೆಸರು ಐತ್ರಿ ಅದಕ್ಕೆ ಹೊಲಕ್ಕೆ. ನಾರಾಯಣ ಗುಡಿಗೆ ತೆಗ್ದ ಹೊಲಕ್ಕೆ ಹೆಸರು ಐತಿ. 7 ಎಕರೆ ಜಮೀನ್ ಇರ್ತದನ. ಬ್ರಾಹ್ಮಣರು ಏನ್ ಮಾಡ್ರು, ಸೀತಾದೇವಿ ಕಮಿಟಿ ಜಮೀನ ಈಗ ಉಳ್ಳಾಕತ್ತಾರ. ಹೊಳೆದಂಡ್ಯಾಗ ಒಂದು ಗಂಡಿನ ಗುಡಿನ ಐತ್ರ ಅದು. ಸೀತಾದೇವಿ ಅಂದ್ರೆ ಯಾವ್ದು? ಸೀತಾದೇವಿ ಅಲ್ಲಿ ಹೊಳೆದಂಡಿಗೆ ರಾಮದೇವ್ರ ಗುಡಿ. ಕೋಟಿ ಲಿಂಗೇಶ್ವರ 8 ಎಕರೆ ಜಮೀನು. ಅಂದ್ರೆ ಇದು ಮೊದಲೆಲ್ಲ ಬಂಗಾರ ಕೋಟಿಂಗ್ ಇತ್ತದನ್ರಿ? ಬಂಗಾರ ತುಕ್ಕಡಿ ಇದ್ದೀವಿ ಅವು. ಈಗ ಐತೆ ನೋಡ್ರಿ ಅದು ಏನಾದ್ರು ನೀವು ಅದನ್ನ ವಿಡಿಯೋ ಮಾಡ್ಕೊಡಿ. ಅದನ್ನ ಅದಕ್ಕೆ ಐತೆಲ್ಲ ನೋಡಿ ಮಾಡ್ಕೊಡಿ. ನಾವು ಸಣ್ಣಗಿದಾಗ ನಾವು ಹೇಳ್ತಿದ್ರು ಅವ್ರು, ನಮ್ಗೆ ಹೇಳ್ತಿದ್ರು ಇಲ್ಲಿ ಬಂಗಾರದ ದೇವ್ರಕ್ಕೆ ಬಂಗಾರ ದೇವ್ರ ಅಂತ ಹೇಳ್ತಿದ್ರು. ನಮ್ಗೆ ಯಾರು ನಾವು ಸಣ್ಣಗಿದಾಗ ನೋಡ್ಲಕ್ ಇದ್ರಿ ಓಡ್ಬಿಟ್ಟು ಬರ್ತೀವಿ ನೋಡ್ಲಾಕ. ಬಂದ ಆ ಕಲ್ಲಲ್ಲಿ ಒಂದು ಮಳಿ ತಗೊಂಡು ಮಳಿ ಒಡೆಗೋಣ ಒಂದು ಚಿಟ್ಟ ತುಕ್ಕಡಿ ಹೊಂಡೋದ್ರಿ ಅದು. ಇಲ್ಲಿ ಐತ್ರಿ ಈಗ ಎಕ್ಸಾಂಪಲ್ ಜ್ವಾಳ ಕಾಳು ತುಕ್ಕಡಿ. ಈಗ ಮೂವ್ರಿ ಈ ಮತ್ತ ಇದು ಕಲ್ಲೈತಿ, ಕಲ್ಲದಿ ಹೌದಲ್ರಿ. ಕಲ್ಲಿನಾಗ ಬಂಗಾರ ನೋಡ್ರಿ. ಇದು ಒಂದು ಸಮೀರದಾಗ ಏನಾರ ಮಾಡ್ರಿ ಅಂದ್ರೆ ಬಂಗಾರ ಹಾಕ್ಲಾ ಬರ್ತದೆ ಅದಕ್ಕೆ, ಹೌದಲ್ರಿ. ಇದಕ್ಕೆ ಯಾಕೆ ಕಲ್ಲಿನಾಗ ಬಂಗಾರ ಇರ್ಬೇಕ್ರಿ. ಇದೊಂದು ದೊಡ್ಡ ವಿಶೇಷ ರೀ ನಮ್ಮಲ್ಲಿ. ಬ್ರಹ್ಮ ಎಷ್ಟು ಮೇಷ ಮತ್ತೊಂದು ದೇವ್ರ ಅವ್ರು 4 ಮುಖ ದೇವಸ್ಥಾನ ಯಾವ್ದು ಇಡೀ ನಮ್ಮ ಇಂಡಿಯಾದಾಗ ಇಲ್ರಿ. ಬಂಗಾರದ ಸ್ವಲ್ಪ ಇದು ಮಾಡ್ತಾರೆ. ಆ ಬಂಗಾರ ತಕ್ಕೋರಿ ಅದನ್ನ. ಅಷ್ಟು ನಮ್ಮ ಆಗಿತ್ತು. ಅದು ಬ್ಯಾಟ್ರಿ ಐತೆ ಮ್ಯಾಲಿಂದ ಝೂಮ್ ಮಾಡಿ ಸ್ವಲ್ಪ ಮ್ಯಾಲಿಂದ ತೋರಿಸಿ. ಬ್ಯಾಟ್ರಿ ಐತೆ ಕೆಳಗಿನ ಮ್ಯಾಲ ಮ್ಯಾಲಿಂದ ಒಂದು ಎರಡು ಟೈಪ್. ಹಾ ಇದನ್ನಾಗಿಲ್ಲ ಮುಕ್ಕದು ಆಗಿಲ್ಲ, ಮುಖ ಆಗೈತಿಲ್ಲ ಅಲ್ಲಿಂದ ಮುಖ ಆಗಿತ್ತು ಆಗಿತ್ತು ಆತ. ಈಗ ಏನು ಮಾಡ್ರು ಮಣ್ಣಿ ಐತಿ ಕಂತಿ ಮಾಡ್ತೀವಿ ಕುಂಪಳಿ ಕೊಟ್ಟು ರಾಜಕೀಯದವ್ರು ಸ್ವಲ್ಪ ಅಮೌಂಟ್ ಕೊಟ್ಟು ಅದನ್ನ ರಿಪೇರಿ ಮಾಡ್ರಿ ಅಂತ ಹೇಳಿ ಅಂತ ಕಂತಿ ಮಾಡಿಸಿ ಅದನ್ನು ಕಂತಿ ಮಾಡಿಸಿರಿ. ಕಂತಿ ಮಾಡಿಸಿ ಮತ್ತು ದೀಕ್ಷಾ ಇದನ್ನು ಮಾಡ್ರು, ಅಭಿಷೇಕ ಮಾಡ್ರು. ನಿಮ್ಮ ಹೆಸರು ಏನಂದ್ರಿ? ಬಸಪ್ಪ ಜಕ್ಕಪ್ಪ. ನಿಮ್ದು ವಯಸ್ಸು ರೀ? 70. ನೀವು ಅವಾಗಿಂದ ನೋಡಿದಾಗ ಈಗೇನು? ಈಗ ಏನೈತಿ ಏನು ಚಲೋ ಐತಿ, ಸುಧಾರಣೆ ಆಗೈತಿ. ಎಲ್ಲರೂ ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರ್ರಿ ಅಂತ ಎಲ್ಲ ಮಂದಿ ಹೋಗುದು. ಭಕ್ತರು ಹೆಂಗೆ ಹೆಚ್ಚು ಬರ್ತಾರೆ? ಹೆಚ್ಚು ಭಕ್ತರು ಬರ್ತಾರಲ್ಲ. ವಿಶೇಷ ಶ್ರಾವಣದಾಗಿದೆ ಪೂಜೆ ಏನಾದ್ರು? ಪೂಜೆ ಮಾಡಿಸ್ತಾರೆ. ಈಗ ಮತ್ತು ಅಭಿಷೇಕ ಮಾಡಿಸ್ತಾರೆ ದೇವ್ರಿಗೆ. ಎಲ್ಲ ದೇವ್ರಿಗೆ ಎಲ್ಲ ಕಡೆ ಮಾಡ್ಸತ್ತಾರೆ. ಅಂದ್ರೆ ಎಷ್ಟನೇ ಈಶ್ವರ ಕಟ್ರೆ ಅಂದ್ರೆ ಅಂದಾಜಿದಲ್ಲ? ನಾನು 11ನೇ ಶತಮಾನದಾಗ ಅಂತ ಹೇಳಿ ಹತ್ತಿದ್ರು ನೋಡಿ. ಮತ್ತೆ ನೀವೇನಾದ್ರು ಇದಕ್ಕೆ ಬೇಡ್ಕೊಂಡಿದ್ದು ಸಕ್ಸಸ್ ಆಗಿದ್ದು? ಎಂಟು ಮಂದಿ ಬೇಡ್ಕೊಂಡಿರ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಯ್ತು ಹಿಂಗೆ ಎನ್ಕೆ ಏನು ಬೇಕಾದ್ರೆ ಪತ್ತಾರದಾನ ಇಲ್ಲೇ ಮನೆ ಮಗಲಾಗಿ ಇಲ್ಲೇ ಇದನ್ನು ಮಾಡ್ಸ್ಯಾನ ನಾಗಪ್ಪನ್. ಪ್ರಕಾಶ್ ಪತ್ತಾರ ಅಂತ ಹೇಳಿ ಅವ್ರು ಬೇಡ್ಕೊಂಡಿದ್ರಿ, ಅವ್ನು ಮಾಡ್ಸ್ಯಾನ. ಮತ್ತು ನಿಮ್ಮ ಪ್ರಕಾರ ಗುಡಿದ ಏನು ವಿಶೇಷತೆ ಏನೈತಿ? ಏನು ರೀ ಆಮ್ಯಾಗ ಇದು ಚಲೋ ಐತಿ. ಮತ್ತೆ ನಡ್ಕೊಂಡು ಅವ್ರಿಗೆ ದೇವ್ರು ಕೊಡತ್ತೆ ಅಂತ
ಮುಗಿಸಿ ಸರ್ ಮತ್ತೆ ಆಚೆ ಹೋಗ್ರಿ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ. ಇಂತಹ ಅದ್ಭುತವಾದಂಥ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಮುಂದೆ ಸಿಗ್ತೀವಿ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.